ಆಡಿಯೋ ಎಲ್ಲರೂ ಕೂಡ ಆಫ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಂಡಿರಿ ಆಡಿಯೋನ. ಕ್ವಶನ್ ನಂಬರ್ 91 ಅಬ್ಸರ್ವ್ ಮಾಡಿ. ವೀಕೆಸ್ಟ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ದಿ ಆರ್ಬಿಟಲ್ ಓವರ್ಲ್ಯಾಪಿಂಗ್ ಆಫ್ ಅಂತ ಕೇಳಿದ್ದಾರೆ. ನಾನು ಈ ತರ ಕ್ವಶನ್ ಅನ್ನ ಆಲ್ರೆಡಿ 89 ಕ್ವಶನ್ ನಂಬರ್ 89 ಇದೆಯಲ್ಲ ಅದಕ್ಕೆ ಸಿಮಿಲರ್ ಆಗಿದೆ, ಇದು ಏನು ಚೇಂಜಸ್ ಇಲ್ಲ. 89 ಅಲ್ಲಿ ಏನ್ ಬರ್ಸಿದೆ ನೋಡಿ, ಓವರ್ಲ್ಯಾಪ್ ಆಫ್ ಆರ್ಬಿಟಲ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡೈರೆಕ್ಷನಲ್ ಕ್ಯಾರೆಕ್ಟರ್ ಅಲ್ವಾ. ಡೈರೆಕ್ಷನ್ ಅಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದರಲ್ಲಿ ಓವರ್ಲ್ಯಾಪಿಂಗ್ ಜಾಸ್ತಿ ಇರುತ್ತೆ. ಇಲ್ಲಿ ವೀಕೆಸ್ಟ್ ಬಾಂಡ್ ಅಂತ ಅಥವಾ ವೀಕೆಸ್ಟ್ ಓವರ್ಲ್ಯಾಪಿಂಗ್ ಅಂತ ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಗೊತ್ತಿದೆ spherical, S shape spherical, another S orbital also spherical. This spherical orbital does not having any direction. ಆಗ overlapping ಆಗುತ್ತೆ, but least overlapping ಇರುತ್ತೆ. In case P is directional, another P also directional. Okay, here overlapping is stronger. Next, px orbital overlap ಆಗ್ತಾ ಇದೆ. Here also overlapping is stronger because this p orbital certain direction, but s orbital does not having any direction. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ಚೆಕ್ ಮಾಡಿ. Option 3 sir. Yes, option 3. ನೋಡಿ, ss overlapping is weak because of they are not having any direction. Next, question number 92 observe ಮಾಡಿ. Overlapping of two hybrid orbitals can lead to formation of, okay, overlapping of an atomic orbitals. Two atomic orbitals. In case hydrogen s orbital is there, here one electron. Next, another hydrogen atom, one electron is there. Overlap ಆಗ್ತಾ ಇದೆ. ಓವರ್ಲ್ಯಾಪ್ ಆಗ್ತಾ ಇದೆ ಅಂದ್ರೆ ಇದರಲ್ಲಿ ಒನ್ ಎಲೆಕ್ಟ್ರಾನ್, ಇದರಲ್ಲಿ ಒನ್ ಎಲೆಕ್ಟ್ರಾನ್ ಮ್ಯೂಚುವಲಿ ಶೇರ್ ಆಗಿದೆ. ಯಾವ ತರ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ? Sigma bond. Sigma bond. Another one here s orbital HCl ತಗೊಳ್ಳೋಣ. HCl Cl ಅಲ್ಲಿ ಔಟರ್ ಶೆಲ್ p ಆರ್ಬಿಟಲ್ ಇದೆ. p ಆರ್ಬಿಟಲ್ ಅಲ್ಲಿ ಔಟರ್ ಶೆಲ್ ಅಲ್ಲಿ ಒನ್ ಎಲೆಕ್ಟ್ರಾನ್ ಇದೆ. ಓಕೆ, ಅಂದ್ರೆ ಅನ್ಪೇರ್ಡ್ ಇರೋದು. ಅನ್ಪೇರ್ಡ್ ಇರೋದು ಅನ್ಸ್ಟೇಬಲ್ ಇರುತ್ತೆ, ಪೇರ್ ಆಗುತ್ತೆ. ಇದರಲ್ಲಿ ಹೈಡ್ರೋಜನ್ ಇರ್ತಕ್ಕಂಥ ಒನ್ ಎಲೆಕ್ಟ್ರಾನ್, ಕ್ಲೋರಿನ್ ಇರ್ತಕ್ಕಂಥ ಒನ್ ಎಲೆಕ್ಟ್ರಾನ್, ಅದು ಪಿ ಆರ್ಬಿಟಲ್ ಅಲ್ಲಿ ಓವರ್ಲ್ಯಾಪ್ ಆದ ತಕ್ಷಣ ಹೆಡ್ ಆನ್ ಓವರ್ಲ್ಯಾಪಿಂಗ್. ಓಕೆ, ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ? Sigma bond sir. ಸಿಗ್ಮಾ. ಓಕೆ, ಇನ್ ಕೇಸ್ ನಾನು Cl2 ಮಾಲಿಕ್ಯೂಲ್ ತಗೊಂತೀನಿ. Cl2 ಅಂದ್ರೆ ಹಿಯರ್ p orbital, another Cl atom, p orbital having one electron, mutually sharing. So formation of which type of bond? Sigma bond sir. Sigma bond. Okay. ಇಲ್ಲಿ ಕೇಳಿರೋದೇನು? ಓವರ್ಲ್ಯಾಪಿಂಗ್ ಆಫ್ ಟೂ ಹೈಬ್ರಿಡ್ ಆರ್ಬಿಟಲ್ can lead to formation of option sigma bond. Okay. ಆಪ್ಷನ್ 3. ಇನ್ ಕೇಸ್ ಇಲ್ಲಿ ಏನಾದ್ರು ಕೇಳಿರೋದು ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಯಾವ ತರ ಓವರ್ಲ್ಯಾಪಿಂಗ್ ಅಂತ ಹೇಳ್ಬೇಕಾಗಿತ್ತು? ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಯಾವ ತರ ಬರುತ್ತೆ ಬಾಂಡು? Pi bond. ಎಸ್, ವಿಚ್ ಪೈ ಬಾಂಡ್ ಇಸ್ ಫಾರ್ಮ್ಡ್ ಅಂತ ಹೇಳ್ತಾ ಇದ್ವಿ. ಓಕೆ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಸಿಗ್ಮಾ ಬಾಂಡ್. ನೆಕ್ಸ್ಟ್ ಒನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಹ್ಯಾಸ್ 3 ಸೆಂಟರ್ಡ್ ಬಾಂಡ್ ಅಂತ ಹೇಳ್ತಿದ್ದಾರೆ. 3 ಸೆಂಟರ್ಡ್ ಬಾಂಡ್ ನೋಡಿ, B2H6 ಅನ್ನ ಬರಿತಾ ಇದ್ದೀನಿ. B2H6 B2H6 ಅಲ್ಲಿ 3 ಆಟಮ್ಸ್ ಇದಾವೆ, ಬೋರಾನು, ಹೈಡ್ರೋಜನ್, ಬೋರಾನ್. ಓಕೆ, 3 ಆಟಮ್ಸ್ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತವೆ? ಓನ್ಲಿ 2 ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಂಡಿರ್ತವೆ.
3-centered 2 electron. 3-centered 2 electron bond formation ಆಗ್ತದೆ. ಯಾವ್ದ್ರಲ್ಲಿ? B2H6. 2 electron ನ 3 ಆಟಮ್ಗಳು ಶೇರ್ ಮಾಡ್ಕೊಳ್ತಾ ಇದಾವೆ B2H6 ಅಲ್ಲಿ. ಓಕೆ, ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಹೀಗಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಹ್ಯಾಸ್ ಅ 3-centered ಬಾಂಡ್ ಅಂದ್ರೆ B2H6. ಮಾಡ್ಕೊಂಡಿರಿ 3-centered, C ಅಂದ್ರೆ centered, 3-centered 2 electron. Okay, option 3, sir. yes, 3 is correct. Next, question number 94. Correct order of covalent character of alkaline earth metal chloride. Okay, covalent character ಯಾವ ರೀತಿ ಬರುತ್ತೆ ಅಂತ ಹೇಳಿದ್ದೆ, ಡ್ಯೂ ಟು ಪೋಲರೈಸೇಷನ್ ಎಫೆಕ್ಟ್ ಅದೆಲ್ಲ ಹೇಳಿದೆ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಂಡ್ಬರ್ಬೇಕು. ಓಕೆ, ರೌಂಡ್ ಮಾರ್ಕ್ ಹಾಕೊಳ್ಳಿ. ಹೋಮ್ ವರ್ಕ್ ಕ್ವಶನ್ ನಂಬರ್ 94 ಟ್ರೈ ಮಾಡಿ ಮನೇಲಿ, ಯಾಕೆಂದ್ರೆ ಈ ತರ ಚೆಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ದ ಕರೆಕ್ಟ್ ಆರ್ಡರ್ ಆಫ್ ಬಾಂಡ್ ಲೆಂತ್, ನೀವೇ ಹೇಳ್ಬೇಕು ಇದನ್ನ. ಬಾಂಡ್ ಲೆಂತ್ Option 2. ಎಸ್, ವೆರಿ ಗುಡ್. ಆಪ್ಷನ್ 2. ಏನಕ್ಕೆ ಹೇಳ್ರಿ? ಬಾಂಡ್ ಆರ್ಡರ್ ಜಾಸ್ತಿ ಇತ್ತು ಅಂದ್ರೆ ಗ್ರೇಟರ್ ದಿ ಬಾಂಡ್ ಆರ್ಡರ್, ಲೆಸ್ಸರ್ ಇಸ್ ಇಟ್ಸ್ ಬಾಂಡ್ ಲೆಂತ್. ನಿಮ್ಗೆ ಗೊತ್ತಿರ್ಲಿ, ಗ್ರೇಟರ್ ದಿ ಬಾಂಡ್ ಆರ್ಡರ್, ಲೆಸ್ಸರ್ ಇಸ್ ಇಟ್ಸ್ ಬಾಂಡ್ ಲೆಂತ್. ಬಾಂಡ್ ಆರ್ಡರ್ ಅಂದ್ರೆ ಏನು? ನಂಬರ್ ಆಫ್ ಬಾಂಡ್ಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದಿ ಆಟಮ್ಸ್ ಇಂಡಿಕೇಟರ್ಸ್ ಅಂಡ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಜಾಸ್ತಿ ಇತ್ತು ಅಂದ್ರೆ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ನೋಡಿ, ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇದೆ, ಬಾಂಡ್ ಆರ್ಡರ್ ಜಾಸ್ತಿ ಇದೆ, ಹಾಗಾಗಿ ಬಾಂಡ್ ಲೆಂತ್ ಲೆಸ್ ಕಂಪೇರ್ಡ್ ಟು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಲ್ಲಿ 2 ಬಾಂಡ್ಸ್ ಬರ್ತಾ ಇದೆ, ಬಾಂಡ್ ಆರ್ಡರ್ ಜಾಸ್ತಿ ಇದೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಬಾಂಡ್ ಲೆಂತ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇಸ್ ಲೆಸ್ಸರ್ ಕಂಪೇರ್ಡ್ ಟು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಓಕೆ, ನೆಕ್ಸ್ಟ್ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 96 ಅಬ್ಸರ್ವ್ ಮಾಡಿ. Among LiCl, BeCl2, BCl2 and CCl4, the covalent bond character follow the order ಅಂತ ಹೇಳಿದ್ದಾರೆ. ಕೋವೆಲೆಂಟ್ ಕ್ಯಾರೆಕ್ಟರ್ ಯಾವ್ದಕ್ಕೆ ಬರುತ್ತೆ ಅಂತ ಒಂದು ಲೈನ್ ಬರ್ಕೊಳ್ಳಿ. ಅಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಬರ್ಕೊಂಡಿರಿ ಲೈನ್. Electronegativity increases along the period. Electronegativity increases along the period. Move from lithium to beryllium, beryllium to boron, boron to carbon. Along the period ಏನಾಗ್ತಾ ಹೋಗುತ್ತೆ? ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಮೆನ್ಷನ್ ಮಾಡ್ಕೊಂಡಿರಿ, lithium to beryllium, beryllium to boron, boron to carbon. And electronegativity difference between element and Cl, decreases and accordingly covalent character increases. ಓಕೆ, ಈ ಪಾಯಿಂಟ್ ಬರ್ಸಿದೀನಲ್ಲ ಅದನ್ನ ಓದ್ಕೊಂಡ್ಬಿಟ್ಟು ಆನ್ಸರ್ ಮಾಡಿ ನೋಡೋಣ. Option 1, sir. Option 3. Yes, very good. Option 3 is correct. Yes, option 3 is correct. ಅಲ್ವಾ? ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಇದೆ ರೀ? ಅಲಾಂಗ್ ದಿ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ದಂಗೆಲ್ಲ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಏನಾಗ್ತಾ ಇದೆ? ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಡಿಕ್ರೀಸ್ ಆಯ್ತು ಅಂದ್ರೆ ಅಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ ಬರುತ್ತೆ ಅಲ್ವಾ?
Yes, sir. sir. ಕೋವೆಲೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಹಾಗಾಗಿ LiCl ಲೆಸ್ ದ್ಯಾನ್ BeCl2 ಲೆಸ್ ದ್ಯಾನ್ BCl3 ಲೆಸ್ ದ್ಯಾನ್ CCl4. ಆಪ್ಷನ್ 3 is correct. Question number 97 ನೋಡಿ. Number of nodal planes present in pi 2 py, pi star 2 py and molecular orbital respectively ಅಂತ ಕೇಳಿದರೆ ನೋಡಿ. ಇದನ್ನ ಪ್ಲೇನ್ಸ್ ನೋಡಲ್ ಪ್ಲೇನ್ಸ್ ಬಗ್ಗೆ ನಾನು ಅದೇ ತರ ಒಂದು ಕ್ವಶನ್ ಕೇಳಿದ್ದೆ. ಅದು ಕೂಡ ಇದನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿರಿ ಕ್ವಶನ್ ನಂಬರ್ 97. ಇನ್ ಕೇಸ್ ಗೊತ್ತಾಗ್ಲಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಲ್ ಪ್ಲೇನ್ ಬಗ್ಗೆ ಅದೇ ಹೇಳ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಿದೆಯಲ್ಲ ಅದು ಕೂಡ ಆನ್ಸರ್ಸ್ ಅನ್ನ ನಾನು ನಿಮ್ಗೆ ರಿಮೈಂಡ್ ಮಾಡ್ತೀನಿ. ರೌಂಡ್ ಮಾರ್ಕ್ ಹಾಕೊಂಡಿರಿ, ಮನೇಲಿ ಟ್ರೈ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಹೇಗಿದೆ. ಓಕೆ, ಬರ್ಕೊಂಡಿರಿ ಅದನ್ನ. ಬಟ್ ಆಪ್ಷನ್ 1 and 2 ಅಂತ ಆಗುತ್ತೆ, ಚೆಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 98 ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಲೀಸ್ಟ್ ಸ್ಟೇಬಲ್ ಅಂಡ್ ಇಟ್ ಎಕ್ಸಿಸ್ಟೆನ್ಸ್ ಇಸ್ ಡೌಟ್ಫುಲ್. ಎಕ್ಸಿಸ್ಟೆನ್ಸ್ ಇಸ್ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಆತರ ಕಾಂಪೌಂಡ್ ಎಕ್ಸಿಸ್ಟ್ ಆಗಲ್ಲ, ಅದು ಯಾವುದು ಅಂತ ಚೆಕ್ ಮಾಡ್ಬೇಕು. ಒಂದು ಬರ್ಕೊಂಡಿರಿ. CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್, ಅದ ನಂತರ ಜರ್ಮೇನಿಯಂ ಟೆಟ್ರಾಕ್ಲೋರೈಡ್, ನೆಕ್ಸ್ಟ್ ಟಿನ್ ಟೆಟ್ರಾ ಅಯೋಡೈಡ್ ಕೊಟ್ಟಿರೋದವರು PB ಟೆಟ್ರಾ ಅಯೋಡೈಡ್. ಡೌನ್ ದಿ ಗ್ರೂಪ್ ಬರ್ತಾ ಇದೀವಿ ನೋಡಿ. ಡೌನ್ ದಿ ಗ್ರೂಪ್ ಎಲ್ಲ ಟೆಟ್ರಾಯೋಡೈಡ್ ಅಲ್ವಾ? ಎಸ್, ಎಲ್ಲ ಕೂಡ ಟೆಟ್ರಾಯೋಡೈಡ್. ಟೆಟ್ರಾಯೋಡೈಡ್ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಸಿಲಿಕಾನ್ ಕೊಟ್ಟಿಲ್ಲ, ಕಾರ್ಬನ್, ಜರ್ಮೇನಿಯಂ, ಟಿನ್, ಲೆಡ್. ಡೌನ್ ದಿ ಗ್ರೂಪ್ ಏನಾಗುತ್ತೆ? ಸೈಜ್ ಏನಾಗುತ್ತೆ ಡೌನ್ ದಿ ಗ್ರೂಪ್? ಆಲ್ಮೋಸ್ಟ್ ಸೈಜ್ ಇನ್ಕ್ರೀಸಸ್. ಚಾರ್ಜ್ ಡೆನ್ಸಿಟಿ ಆಲ್ಸೋ increases. Okay. Next, bond will be less stable. ನಿಮ್ಗೆ ಗೊತ್ತಿರಲಿ, ಬಾಂಡ್ ವಿಲ್ ಬಿ ಲೆಸ್ ಸ್ಟೇಬಲ್ ಅಥವಾ ಲೆಸ್ ಸ್ಟೆಬಿಲಿಟಿ. ಅವಾಗ ಡೌನ್ ದಿ ಗ್ರೂಪ್. ಓಕೆ, ಎಲ್ಲಿ ಅಂದ್ರೆ ಮೋರ್ ಲೆಸ್ ಸ್ಟೇಬಲ್ ಇರ್ತಕ್ಕಂಥದ್ದು ಎಲ್ಲಿ? lead iodide. Yes, lead tetraiodide less stable. ಇದು ಈಸಿಯಾಗಿ ಎಕ್ಸಿಸ್ಟ್ ಆಗಲ್ಲ. ಇನ್ ಕೇಸ್ ಏನಾದ್ರೂ Pb4+ ಗೆ ಅಥವಾ Pb4+ ಗೆ ನಾನೇನಾದ್ರೂ ಅಯೋಡೈಡ್ ಅನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಅಯೋಡಿನ್ ಗ್ಯಾಸ್ ಅನ್ನು ಪಾಸ್ ಮಾಡ್ತಾ ಇದ್ದೀನಿ. ಅದೇನಾಗಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ PbI4 ಆಗಿ ಫಾರ್ಮೇಶನ್ ಆಗಲ್ಲ. ಫಸ್ಟ್ PbI2 ಆಗಿ ನೆಕ್ಸ್ಟ್ I2 ಎಲಿಮಿನೇಷನ್ ಆಗುತ್ತೆ. I2 is eliminated. ಓಕೆ, ಈ ತರ ಬರುತ್ತೆ. ಬಟ್ ಆಕ್ಚುಲಿ ಲೆಸ್ ಸ್ಟೇಬಲ್. ಆಕ್ಚುಲಿ PbI2 ಫಾರ್ಮೇಶನ್ ಆಗುತ್ತೆ, PbI4 ಫಾರ್ಮೇಶನ್ ಆಗಲ್ಲ. PbI2 is stable but PbI4 is less stable. ಇಷ್ಟು ಮೆನ್ಷನ್ ಮಾಡ್ಕೊಡಿ. Option 3 is correct. Okay. Yes. Question number 99 ಈಗ ಆಲ್ರೆಡಿ ಆಗಿದೆ. ಆನ್ಸರ್ ಯಾವಾಗುತ್ತೆ ಚೆಕ್ ಮಾಡಿ. Question 99 completed already. Option ಈಗ ಕೇಳಿರೋದೇನ್ರಿ C2CN4 ಅಲ್ವಾ? C2CN4 ಅಂದ್ರೆ C∠C, C∠N, 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 C. Sir, 9 pi bonds, 9 sigma bonds. 9 sigma bonds, sir. Yes, 9. Sir, option 1.
Option 1 is correct. 9 pi bonds and then 9 sigma bonds. Yes, option 1 is correct. Question number 100 observe ಮಾಡಿ. The dipole moment of methane and its halogen derivatives are in the order. Methane and halogen derivatives. ಕೊಟ್ಟಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ? ಡೈಪೋಲ್ ಮೊಮೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಓಕೆ, ಡೈಪೋಲ್ ಮೊಮೆಂಟ್ ಆಗ್ತಾ ಇದೆ. ಎಕ್ಸಾಂಪಲ್ ಬರ್ಕೊಳ್ಳೋಣ. ಮೀಥೇನ್ CH4 ಕೊಟ್ಟಿದ್ದಾರೆ. CH4. ನೆಕ್ಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ? CL3 sir. CH3, CH2, Cl2, CH3, CL. ಅಷ್ಟೇ ಕೊಟ್ಟಿದಾರಲ್ವಾ? CH3, Cl. ಓಕೆ, ನೋಡಿ, ಕಾರ್ಬನ್ CH3 ಗೆ ಒಂದು Cl ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಆಗಿದೆ. CH3 ಗೆ ಒಂದು ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಆಗಿದೆ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಮೂವ್ಸ್ ಟುವರ್ಡ್ಸ್ ಕ್ಲೋರಿನ್. ಅಂದ್ರೆ ಒಂದ್ ಮೆಂಬರ್ ನಾನು ಏನ್ ಮಾಡ್ತಾ ಇದ್ದಾರೆ? ಎಳಿತಾ ಇದ್ದಾರೆ ಕಂಪ್ಲೀಟ್ ಆಗಿ. ಅಂದ್ರೆ ನಾನೇನ್ ಮಾಡ್ತೀನಿ? ಮೂವ್ ಆಗ್ತೀನಿ ಅಲ್ವಾ? ಒಂದ್ ಪ್ಲೇಸ್, ಈ ಪ್ಲೇಸ್ ಇಂದ ಈ ಪ್ಲೇಸ್ ಗೆ ಮೂವ್ ಆಗ್ತಾ ಇದೀನಿ. ಅದೇ ರೀತಿನೇ ಒಂದು ಹ್ಯಾಲೋಜನ್ ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ ಅಂದ್ರೆ ಇಟ್ ವಿಲ್ receives the electron density towards itself. That's why moment is there because of polarity attained in the molecule. Polarity ಅಂದ್ರೆ partial negative charge and then partial positive charge ಬರ್ತಾ ಹೋಗುತ್ತೆ. ಏನಕ್ಕೆ ಅಂದ್ರೆ highly electronegative atom chlorine is attached to the methyl group. That's why here dipole moment is non-zero ಅಥವಾ greater compared to CH2 Cl2. ಯಾಕೆ ನೋಡಿ? CH2 ನೋಡಿ, CH3 ಇರೋದು H2 ಆಯ್ತು. Cl ಗ್ರೂಪ್ ಎಷ್ಟು ಅಟ್ಯಾಚ್ ಆಗ್ತಾ ಇದೆ? Cl ಎರಡು ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗ್ತಾ ಇದೆ. ಮತ್ತೆ ಈಗ ನೋಡಿ, ಸೇಮ್ ಮೆಂಬರ್ಸ್ ನನ್ನ ಎಳಿತಾ ಇದ್ದಾರೆ ಅನ್ಕೊಳ್ಳಿ. ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಆ ಸೈಡ್ ಒಬ್ರು ಎಳಿತಾ ಇದಾರೆ, ಮತ್ತೆ ಈ ಸೈಡ್ ಒಬ್ರು ಎಳಿತಾ ಇದ್ದಾರೆ. ಟೂ ಮೆಂಬರ್ಸ್ ಎಳಿಬೇಕಾದ್ರೆ ಮೂವ್ಮೆಂಟ್ ಏನಾಗುತ್ತೆ? ಅಪೋಸಿಟ್ ಅಲ್ಲಿ ಅಲ್ಲೇ ಇರುತ್ತೆ ಸರ್. ಅಲ್ಲೇ ಕಂಪ್ಲೀಟ್ಲಿ ಇದ್ರಲ್ಲಿ ಝೀರೋ ಆಗಲ್ಲ, ಬಟ್ ಡೈಪೋಲ್ ಮೂವ್ಮೆಂಟ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಒಂದೊಂದೇ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಟ್ಯಾಚ್ ಆದಂಗೆಲ್ಲ ಡಿಕ್ರೀಸ್. ಓಕೆ, ನೋಡಿ ಇಲ್ಲಿ CH2 Cl2 ಇದೆ. The dipole moment is lesser compared to CH3 Cl. ಓಕೆ, ನೆಕ್ಸ್ಟ್ ನೋಡಿ, ಇದರಲ್ಲಿ ಇನ್ನೊಂದು ಹೈಡ್ರೋಜನ್ ರಿಮೂವ್ ಮಾಡಿ CH2 ಇರೋದು CH ಆಯ್ತು. ಈ Cl2 ಇರೋದು ಏನಾಯ್ತು? Cl3 ಆಯ್ತು. 3 Cl ಮೆಂಬರ್ಸ್, 3 Cl ಆಟಮ್ಸ್ ಇದಾವೆ. 3 Cl ಆಟಮ್ಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಈಗ ಡೈಪೋಲ್ ಮೊಮೆಂಟ್ CH2 Cl2 ಕಂಪೇರ್ ಮಾಡಿದ್ರೆ CH Cl3 ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗುತ್ತಾ? ಡೈಪೋಲ್ ಮೊಮೆಂಟ್ Sir decreases. Sir. 3 ಮೆಂಬರ್ ನೋಡಪ್ಪ. ಫಸ್ಟ್ ಮೆಂಬರ್ ಹೆಂಗೆ ಅಂದ್ರೆ, ಫಸ್ಟ್ ಒಂದೇ ಒಂದು Cl ಇದೆಯಪ್ಪ, ನಾನ್ CH3 ಮೀಥೈಲ್ ಗ್ರೂಪ್, ಒಂದ್ Cl ನಾನು ಎಳಿತಾ ಇದಾರೆ ಅಂದ್ರೆ ಮೂವ್ ಆಗ್ತೀನಿ. ಓಕೆ, ಇನ್ನು ಒನ್ ಮೆಂಬರ್ ಎಕ್ಸ್ಟ್ರಾ ಆದ್ರು, ಅವರು ಕೂಡ ಎಳಿತಾ ಇದಾರೆ, ಇವರು ಕೂಡ ಎಳಿತಾ ಇದಾರೆ. ಅವಾಗ ಮೂವ್ಮೆಂಟ್ ಏನಾಯ್ತು? ಕಡಿಮೆ ಆಯ್ತು. ಇನ್ನೂ ಒಂದ್ ಮೆಂಬರ್ ಎಕ್ಸ್ಟ್ರಾ ಆದ್ರು, ಮೂವ್ಮೆಂಟ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ CH4 ಇದೆಯಪ್ಪ. CH4 ಅಂದ್ರೆ ಇಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗಿಲ್ಲ, ಮೀಥೈಲ್ ಗ್ರೂಪ್. ಇಲ್ಲಿ ಡೈಪೋಲ್ ಮೂವ್ಮೆಂಟ್ ಜಾಸ್ತಿ ಇರುತ್ತೆ sir. ಜಾಸ್ತಿ ಇರುತ್ತಾ? ಡಿಕ್ರೀಸ್ ಏನಾಗುತ್ತೆ ನೋಡಿ, ಕಾರ್ಬನ್ ಹೈಡ್ರೋಜನ್ 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 ಎಲೆಕ್ಟ್ರಾನ್ ಡೆನ್ಸಿಟಿ ಕರೆಕ್ಟ್ ಎಕ್ಸಾಕ್ಟ್ಲಿ ಏನಾಗುತ್ತೆ? ಈಗ 4 ಮೆಂಬರ್ಸ್ ಈಗ ನೋಡಿ ಟೆಟ್ರಾಹೆಡ್ರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನನ್ ಸುತ್ತ. ಟೆಟ್ರಾಹೆಡ್ರಲ್ಲಿ 4 ಮೆಂಬರ್ಸ್ ತಳ್ತಾ ಇದ್ದಾರೆ, ಸೇಮ್ ಫೋರ್ಸ್ ಇರ್ತಕ್ಕಂಥವ್ರು, ಅಂದ್ರೆ ಪುಷ್ ಮಾಡ್ತಾ ಇದ್ದಾರೆ. ಈಗ ಸೇಮ್ ಮೆಂಬರ್ಸ್ ಪುಷ್ ಮಾಡ್ತಾ ಇದ್ದಾರೆ ಅಂದ್ರೆ ಟೆಟ್ರಾಹೆಡ್ರಲ್ಲಿ ನಾನು ಎಲ್ಲಾದ್ರೂ ಮೂವ್ ಆಗ್ತೀನೇನ್ರಿ? ಇಲ್ಲ ಅಲ್ವಾ? ಯಾಕೆಂದ್ರೆ ಸೇಮ್ ಫೋರ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಯಾವುದೇ ಪ್ಲೇಸ್ ಅಲ್ಲೂ ಕೂಡ ಮೂವ್ ಆಗೋದಿಲ್ಲ. ಇನ್ ಕೇಸ್ ಅದರಲ್ಲಿ ಒನ್ ಮೆಂಬರ್ ವೀಕ್ ಇದ್ದ ಅಂದ್ರೆ ಎಲ್ಲಿ ವೀಕ್ ಇರ್ತಾರ ಆ ಸೈಡ್ ಮೂವ್ ಆಗ್ತೀನಿ ನಾನು, ಹೌದಲ್ವಾ? ಅಷ್ಟೇ. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ ಚೆಕ್ ಮಾಡಿ ನೋಡೋಣ, ಅನಲೈಸ್ ಮಾಡಿ. ಆಪ್ಷನ್ 1 is correct. Sir, option 1. Yes, very good. Remaining members? Okay, question number 101 ನೋಡಿ. Which of the following combination is not
permitted in LCAO. L ಅಂದ್ರೆ linear, C ಅಂದ್ರೆ combination, A ಅಂದ್ರೆ atomic, O ಅಂದ್ರೆ orbital. Linear combination atomic orbitals. Method of formation of MO. MO ಅಂದ್ರೆ molecular orbital. Assume z-axis as the molecular axis. Okay. ಈ ಕೇಳಿದರೆ which of the molecule, ಅಲ್ಲಿ ಒಂದು ಲೈನ್ ಬರ್ಕೊಳ್ಳಿ, ಕಂಡೀಷನ್ಸ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಕಂಡೀಷನ್ಸ್, ಫಸ್ಟ್ ಕಂಡೀಷನ್ ಹೀಗಿದೆ, ಕಂಬೈನಿಂಗ್ ಆಟೋಮಿಕ್ ಆರ್ಬಿಟಲ್ ಹ್ಯಾವ್, ಕಂಬೈನಿಂಗ್ ಆಟೋಮಿಕ್ ಆರ್ಬಿಟಲ್ಸ್ ಹ್ಯಾವ್, ಕಂಬೈನಿಂಗ್ ಆಟೋಮಿಕ್ ಆರ್ಬಿಟಲ್ಸ್ ಹ್ಯಾವ್ ಪ್ರಾಪರ್ ಓರಿಯಂಟೇಶನ್, ಪ್ರಾಪರ್ ಓರಿಯಂಟೇಶನ್, proper orientation, proper orientation. Second one, same symmetry, same symmetry, same symmetry. Okay, atomic orbital combine ಆಗ್ತಾ ಇದಾವೆ ಅಂದ್ರೆ ಆಲ್ಮೋಸ್ಟ್ ಆಲ್ ಸೇಮ್ ಸಿಮೆಟ್ರಿ ಇರಬೇಕು, ಡೆಫಿನೆಟ್ ಓರಿಯಂಟೇಶನ್ ಇರ್ಬೇಕು, ಆಗಿದ್ರೆ ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ನೋಡಿ px ಜೊತೆನೆ ಓವರ್ಲ್ಯಾಪ್ ಆಗುತ್ತೆ, ಬಟ್ px py ಜೊತೆ ಓವರ್ಲ್ಯಾಪ್ ಆಗಲ್ಲ. ಓಕೆ, ಹೌದಲ್ವಾ? ಪ್ರಾಪರ್ ಓರಿಯಂಟೇಶನ್ ಇದ್ರೆ ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಬಿನೇಷನ್ ನಾಟ್ ಪರ್ಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನೋಡಿ, ಫಸ್ಟ್ ಆಪ್ಷನ್ ಎಸ್ ಪಿ ಝೆಡ್, ಎಸ್ ಪಿ ಝೆಡ್ ಬರೆಯೋಣ, ನಿಮ್ಗೆ ಅರ್ಥ ಆಗುತ್ತೆ. ಎಸ್ ಶೇಪ್ ಏನಿದೆ ರೀ, ಸ್ಪೆರಿಕಲ್, ಸ್ಪೆರಿಕಲ್. ನೆಕ್ಸ್ಟ್ ಪಿ ಝೆಡ್ Z ಆಕ್ಸಿಸ್ ಅಲ್ಲಿ, Z ಆಕ್ಸಿಸ್ ಅಲ್ಲಿ. ಓಕೆ, ಇದು ಓವರ್ಲ್ಯಾಪ್ ಆಗುತ್ತೆ ಅಲ್ವಾ? ಡೆಡ್ ಆರ್ ಓವರ್ಲ್ಯಾಪ್? Yes, sir. ಎಸ್, ಓವರ್ಲ್ಯಾಪ್ ಆಗುತ್ತೆ. ಎಸ್. ನೆಕ್ಸ್ಟ್ ಒನ್ ಯಾವ ಕೊಟ್ಟಿದ್ದಾರೆ, PZ PZ, PZ PZ. ನೋಡಿ ಇದರಲ್ಲಿ ಪ್ಲಸ್ ಇದೆ, ಪಾಸಿಟಿವ್ ಸಿಂಬಲ್, ನೆಗೆಟಿವ್ ಸಿಂಬಲ್. ಅಂದ್ರೆ ಪಾಸಿಟಿವ್ ಸೈನ್ ಓವರ್ಲ್ಯಾಪ್ ವಿತ್ ಪಾಸಿಟಿವ್ ಸೈನ್, ದಿಸ್ ಓವರ್ಲ್ಯಾಪ್ ಇಸ್ ಅಟೈನ್ಡ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಒನ್ PZ ಅಂತೆ, ಇದು Z ಆಕ್ಸಿಸ್ ಅಲ್ಲಿ ಇದೆ, ಪ್ಲಸ್ ಮೈನಸ್. ನೆಕ್ಸ್ಟ್ ಅನದರ್ ಪ್ಲಸ್ ಮೈನಸ್. ನೋಡಿ ಸೇಮ್ ಸೈನ್ ಇರ್ತಕ್ಕಂಥದ್ದು ಓವರ್ಲ್ಯಾಪ್ ಆಗ್ತಾ ಇದೆ ಅಂತ ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ. ಇನ್ ಕೇಸ್ ಸೈನ್ ಆಪೋಸಿಟ್ ಅಲ್ಲಿ ಇದೆ, ಆಪೋಸಿಟ್ ಅಲ್ಲಿ, ಆಗ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಫಾರ್ಮೇಶನ್ ಆಗುತ್ತೆ, ಆಪೋಸಿಟ್ ಸೈನ್ ಇದೆ. ಟೋಟಲಿ PZ ಓವರ್ಲ್ಯಾಪ್ ಇಸ್ ಫಾರ್ಮ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಒನ್ ನೋಡಿ, PX ಅಂತೆ. PX ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಪಿ ಆರ್ಬಿಟಲ್ ಡಂಬಲ್ ಶೇಪ್, ಅನದರ್ ಎಕ್ಸ್ ಆಕ್ಸಿಸ್ ಅಲ್ಲಿ ಡಂಬಲ್ ಶೇಪ್. PX ಓವರ್ಲ್ಯಾಪ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಓವರ್ಲ್ಯಾಪ್ ಆಯ್ತು ಅಂದ್ರೆ ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ ರೀ, ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಪೈ ಬಾಂಡ್. ಬಟ್ ಸೇಮ್ ಸೈನ್ ಆಗಿರ್ತಕ್ಕಂಥ ಓವರ್ಲ್ಯಾಪ್ ಆದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಬರುತ್ತೆ, ಆಪೋಸಿಟ್ ಸೈನ್ ಅಲ್ಲಿ ಇರ್ತಕ್ಕಂಥ ಓವರ್ಲ್ಯಾಪ್ ಆದ್ರೆ ಆಂಟಿ ಬಾಂಡಿಂಗ್, Anti bonding. ಆರ್ಬಿಟಲ್. ನೆಕ್ಸ್ಟ್ ಒನ್ ನೋಡಿ, ಎಸ್ ಫೋರ್ತ್ ಆಪ್ಷನ್, PY ಅಂತೆ. PY ಯಾವ್ದು ಸೈಡ್ ಇದೆ, ಈ ತರ ಬರುತ್ತೆ, ವೈ ಆಕ್ಸಿಸ್. ಇದು ಓವರ್ಲ್ಯಾಪ್ ಆಗುತ್ತೇನ್ರಿ? ನೋ ಸರ್. No, sir. ಓಕೆ, ಬಿಕಾಸ್ ಸರ್ಟನ್ ಡೈರೆಕ್ಷನ್ ಇಲ್ಲ. ಇಲ್ಲಿ PY ಡೈರೆಕ್ಷನ್ ಇದೆ, ಬಟ್ ಇಲ್ಲಿ ಝೀರೋ ಓವರ್ಲ್ಯಾಪಿಂಗ್. ಹಿಯರ್ ಝೀರೋ ಓವರ್ಲ್ಯಾಪಿಂಗ್ ಬಿಟ್ವೀನ್ ಎಸ್ ಅಂಡ್ ದೆನ್ PY. ಹಾಗಾದ್ರೆ Option 4, sir. ಆಪ್ಷನ್ 4 is correct. ನೆಕ್ಸ್ಟ್ ಕ್ವಶನ್ ನಂಬರ್ 102 ಅಬ್ಸರ್ವ್ ಮಾಡಿ. ಇಲ್ಲಿ ಕೊಟ್ಟಿರೋದು CH211 CH ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH C111 CH ಈ ತರ ಕೊಟ್ಬಿಟ್ಟಿದ್ದಾರೆ. ಕಾರ್ಬನ್ ಸೆಕೆಂಡ್ ಪೊಸಿಷನ್ C2, ನೆಕ್ಸ್ಟ್ ಪೊಸಿಷನ್ ಬಾಂಡ್ ಇಸ್ ಫಾರ್ಮ್ಡ್ ಬೈ ದಿ ಓವರ್ಲ್ಯಾಪಿಂಗ್ ಆಫ್, ಅಂದ್ರೆ ಹೈಬ್ರಿಡೈಸೇಷನ್ ಹೇಳ್ಬೇಕು. ಸಿಂಪಲ್ ಆಗಿದೆ, ನೀವೇ ಆನ್ಸರ್ ಮಾಡಿ ನೋಡೋಣ. ಕಾರ್ಬನ್ ಟು ಕಾರ್ಬನ್, yes, sp2 and sp3 hybridization. yes, ನೋಡಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇತ್ತು ಅಂದ್ರೆ sp2, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಅಥವಾ ಕಾರ್ಬನ್ ಸುತ್ತ ಸಿಂಗಲ್ ಬಾಂಡ್ ಅಟ್ಯಾಚ್ ಆಗಿದಾವೆ ಅಂತ ಅಂದ್ರೆ ಹೈಬ್ರಿಡೈಸೇಷನ್ sp3. ಓಕೆ, ಆಪ್ಷನ್ 4 is correct. ಕ್ವಶನ್ ನಂಬರ್ 103
ನೋಡಿ ಸ್ಟ್ರಕ್ಚರ್ ಅನ್ನ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬರ್ಬಿಟ್ಟು ಜಾಮೆಟ್ರಿ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ಕೊಂಡ್ ಬರ್ಬೇಕು. ನಾನು ಲೆವಿಸ್ ಡಾಟ್ ಸ್ಟ್ರಕ್ಚರ್ ಸುಮಾರು ಟೈಮ್ ಎಕ್ಸ್ಪ್ಲೈನ್ ಮಾಡಿದೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಬರ್ದು ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಜಾಮೆಟ್ರಿ ಯಾವ್ದು ಬರುತ್ತೆ ಚೆಕ್ ಮಾಡ್ಕೊಂಡ್ ಬನ್ನಿ ಮನೇಲಿ. 103. ನೆಕ್ಸ್ಟ್ ಕ್ವಶನ್ ನಂಬರ್ 104 ನೋಡಿ. ದ ಬಾಂಡ್ ಸ್ಟ್ರೆಂತ್ ಬಾಂಡ್ ಸ್ಟ್ರೆಂತ್ O2 O2 plus O2 minus O2 2 minus ಡಿಕ್ರೀಸ್ ಇನ್ ದಿ ಆರ್ಡರ್ ಅಂತ ಕೇಳಿದ್ದಾರೆ. ಬಾಂಡ್ ಸ್ಟ್ರೆಂತ್ ಅಲ್ಲೊಂದು ಲೈನ್ ಬರ್ಕೊಳ್ಳಿ ಕೆಳಗಡೆ. ಬಾಂಡ್ ಸ್ಟ್ರೆಂತ್ ಇಸ್ ಡಿಪೆಂಡಿಂಗ್ ಅಪಾನ್ ಬಾಂಡ್ ಆರ್ಡರ್. ಬಾಂಡ್ ಸ್ಟ್ರೆಂತ್ ಇಸ್ depends upon bond order, comma if bond order increases, comma bond strength also increases. Tanuja off madamma, mute ಮಾಡಿ. ಬಾಂಡ್ ಆರ್ಡರ್ increases, ಬಾಂಡ್ ಸ್ಟ್ರೆಂತ್ ಆಲ್ಸೋ increases. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಸ್ಪೀಸೀಸ್ಗೂ ಕೂಡ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು. ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದು ಹೇಗೆ ಹೇಳಿ ನೋಡೋಣ. ಎಸ್, ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು, MOT ಯೂಸ್ ಮಾಡ್ಕೋಬೇಕು. MOT ನಲ್ಲಿ ಕೌಂಟ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಅಲ್ಲ, ಕೌಂಟ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಕೌಂಟ್ ಮಾಡ್ಕೊಂಡ್ಬಿಟ್ಟು ಲೆಸ್ ದ್ಯಾನ್ ಆರ್ 14 ಎಲೆಕ್ಟ್ರಾನ್ಸ್ ಇದೆಯೋ ಅಥವಾ ಗ್ರೇಟರ್ ದೆನ್ 14 ಎಲೆಕ್ಟ್ರಾನ್ಸ್ ಇದೆಯೋ ಅಂತ ಚೆಕ್ ಮಾಡ್ಬೇಕು. ಗ್ರೇಟರ್ ದೆನ್ 14 ಎಲೆಕ್ಟ್ರಾನ್ಸ್ ಇದ್ರೆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ, ಲೆಸ್ ದ್ಯಾನ್ ಆರ್ 14 ಎಲೆಕ್ಟ್ರಾನ್ ಇದ್ರೆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಯಾವ್ದಿದೆಯೋ ಅಷ್ಟನ್ನ ಬರ್ಕೊಂಡು ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಿ ಆದ್ಮೇಲೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಚೆಕ್ ಮಾಡ್ಕೊಳ್ಳಿ. ಒಂದು ಫಾರ್ಮುಲಾ ಇದೆ ಬಾಂಡ್ ಆರ್ಡರ್ಗೆ, NB minus NA divided by 2. ನಂಬರ್ ಆಫ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ನೋಡ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ ಬಾಂಡ್ ಆರ್ಡರ್ ಸಿಗುತ್ತೆ 4 ಸ್ಪೀಸೀಸ್ಗೂ. ಬಾಂಡ್ ಆರ್ಡರ್ ಯಾವ್ದ್ರಲ್ಲಿ ಹೈ ಇದೆ, ಲೆಸ್ ಇದೆ ಅಂತ ಚೆಕ್ ಮಾಡ್ಬಿಟ್ಟು ಆರ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ತಿರಲ್ಲ ಇದು? ಓಕೆ, ನಾನು ಮುಂಚೆ ಬಾಂಡ್ ಆರ್ಡರ್ ಹೇಳ್ಬಿಟ್ಟಿರ್ತೀನಿ. ಆಪ್ಷನ್ 3 ಇದೆಯಲ್ಲ ಅದು ಕರೆಕ್ಟ್ ಆಗುತ್ತೆ. ಆಪ್ಷನ್ 3 O2 ಪ್ಲಸ್ ಗೆ ಬಾಂಡ್ ಆರ್ಡರ್ ಬರ್ಕೊಂಡಿರಿ, ಅದ್ರ ಕೆಳಗಡೆ 2.5 ಬರುತ್ತೆ. O2 ಪ್ಲಸ್ O2 ಇದೆಯಲ್ಲ ಅದ್ರ ಕೆಳಗಡೆ ಬಾಂಡ್ ಆರ್ಡರ್ 2. O2 ಮೈನಸ್ ಬಾಂಡ್ ಆರ್ಡರ್ 1.5. O2 2 ಮೈನಸ್ ಇದೆಯಲ್ಲ ಬಾಂಡ್ ಆರ್ಡರ್ 1. ಮನೇಲಿ ಒಂದ್ಸರಿ ಚೆಕ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿ ಮನೇಲಿ. Next, question number 105. The state of hybridization of central atom in dimer form of both BH3 and BH2 is. Okay. ಇಲ್ಲಿ ಹೈಬ್ರಿಡೈಸೇಷನ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಹೈಬ್ರಿಡೈಸೇಷನ್ ಮೆನ್ಷನ್ ಮಾಡ್ತಿದ್ರೆ ಯಾವ ಕಾಂಪೌಂಡ್ ಕೊಟ್ಟಿರೋದು? BH3. ಸಿಂಪಲ್ ಮಾಲಿಕ್ಯೂಲ್ ಇದು, ಎಲ್ರು ಹೇಳ್ಬೋದು. BH3 ಬೋರಾನ್ ಸುತ್ತ ಹೈಡ್ರೋಜನ್ 3 ವೇಲೆನ್ಸಿ ಇರೋದು. ಟ್ರೈಗೋನಲ್ ಪ್ಲೇನಾರ್ ಇರುತ್ತೆ ಇದು. ಟ್ರೈಗೋನಲ್ ಪ್ಲೇನಾರ್ ಆದ್ರೂ ಕೂಡ ಹೈಬ್ರಿಡೈಸೇಷನ್ ಹೆಂಗ್ ಫೈಂಡ್ ಔಟ್ ಮಾಡೋದು ಸರ್ ನಂಗೆ ಗೊತ್ತಾಗಿಲ್ಲ, ನೆನಪಿಲ್ಲ. ಟ್ರೈಗೋನಲ್ ಪ್ಲೇನಾರ್ಗೆ ಹೈಬ್ರಿಡೈಸೇಷನ್ ಅಂದ್ರೆ ಒಂದು ಫಾರ್ಮುಲಾ ಇದೆ. ಹೈಬ್ರಿಡೈಸೇಷನ್ ಆಫ್ ಸೆಂಟ್ರಲ್ ಆಟಮ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ plus number of lone pairs. ಇದನ್ನ ನಾನು n ಅಂತ ಕನ್ಸಿಡರ್ ಮಾಡ್ತೀನಿ, ಹೌದಾ? ಈ ಚೆಕ್ ಮಾಡಿ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ? 3 ಸಿಗ್ಮಾ ಬಾಂಡ್ಸ್. ನಂಬರ್ ಆಫ್ ಲೋನ್ ಪೇರ್ಸ್ 0. n equal to 3 ಇತ್ತಂದ್ರೆ ಹೈಬ್ರಿಡೈಸೇಷನ್ ಹೈಬ್ರಿಡೈಸೇಷನ್ ಎಸ್. ಓಕೆ, ಅದೇ ರೀತಿನೇ BH2 ಅಂತ ಕೊಟ್ಟಿದ್ದಾರೆ. ಬೆರಿಲಿಯಂ ಹೈಡ್ರೋಜನ್ ಈ ತರ ಇದೆ. ಬಾಂಡ್ ಆರ್ಡರ್ ಸರಿ, ಏನಾಗುತ್ತೆ ಚೆಕ್ ಮಾಡಿ. ಸರ್ 2
2. Yes, n equal to 2. N equal to 2 ಇತ್ತಂದ್ರೆ hybridization. Yes, very good. Yes, hybridization. ಅಷ್ಟೇ ಸಿಂಪಲ್. ಬರ್ಕೊಳ್ಳಿ ಹಾಗೇನೆ. ಓಕೆ, ರಿಮೈನಿಂಗ್ ಕ್ವಶನ್ಸ್ ಏನಿದೆಯಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಈಗೇನ್ ಹೋಮ್ವರ್ಕ್ ಕೊಟ್ನಲ್ಲ ಅದನ್ನ ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ. ರಿಮೈನಿಂಗ್ 15 ಮಿನಿಟ್ಸ್ ಇದೆ. ಟ್ರೈ ಮಾಡಿ ಆನ್ಸರ್ ಬಂದಿರತಕ್ಕಂಥದ್ದನ್ನ ಥ್ರೂ ವಾಟ್ಸ್ಆಪ್ ಸೆಂಡ್ ಮಾಡಿ ನನಗೆ. ಥ್ರೂ ವಾಟ್ಸ್ಆಪ್ ಮೀನ್ಸ್ ನನ್ನ ನಂಬರ್ ಸೆಂಡ್ ಮಾಡಬೇಡಿ, ಗ್ರೂಪ್ ಅಲ್ಲೇ ನೀವು ಆಪ್ಷನ್ ಅನ್ನ ಹೇಳ್ಬೇಕು. ಮಾಡ್ತೀರಲ್ಲ ಈ ಕೆಲಸನ? ಓಕೆ ಪ್ರತಿಯೊಬ್ರು. ಓಕೆ, ಇನ್ನ ರಿಮೈನಿಂಗ್ ಎಷ್ಟು ಕ್ವಶನ್ಸ್ ಇದೆ ರೀ? ರಿಮೈನಿಂಗ್ 9 sir. Sir, 9 9 ಕ್ವಶನ್ಸ್ ಇದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅದನ್ನ. ಓಕೆ, Yes, sir. ಓಕೆ, ಬಾಯ್. Bye, sir. Bye sir.